ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲ್ಕಿ ಬರುತ್ತಾನ ಇತ್ತೀಚೆಗೆ ಸಮುದ್ರ ತೀರಗಳಲ್ಲಿ ಕೆಲವು ವಿಚಿತ್ರ ಘಟನೆಗಳು ಭೂಮಿಗೆ ಬಂದು ಎಲ್ಲವನ್ನು ನಾಶ ಮಾಡುತ್ತಾನೆ ಎಂದು ಎಲ್ಲರೂ ಭಯ ಪಡುತ್ತಿದ್ದಾರೆ. ಇದರೊಂದಿಗೆ ಮಹಾಭಾರತಕ್ಕೆ ಸಂಬಂಧಿಸಿದ ಕೆಲವು ಆಯುಧಗಳು ಸಹ ಬಹಿರಂಗಗೊಳ್ಳುತ್ತಿವೆ. ಹಾಗಿದ್ರೆ ಇದು ಯಾವುದರ ಸಂಕೇತಗಳು? ಪಾಂಡವರ ಆಯುಧಗಳು ಈಗ ಎಲ್ಲಿದ್ದಾವೆ? ಅಶ್ವತ್ಥಾಮನು ನಿಜವಾಗಿಯೂ ಕಾಣಿಸಿಕೊಂಡಿದ್ದಾನೆಯೇ? ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಕಾಳಿ ಸಾಗರದಲ್ಲಿರುವ ರಾಕ್ಷಸ ಸೈನ್ಯವು ಪ್ರಪಂಚವನ್ನು ನಾಶ ಮಾಡಲು ಕಲ್ಕಿಯ ರೂಪದಲ್ಲಿ ಭೂಮಿಗೆ ಬರುತ್ತದೆಯೇ? ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಹಾಭಾರತದ ಸೃಷ್ಟಿಕರ್ತನಾಗಿರುವ ಶ್ರೀ ಕೃಷ್ಣನನ್ನು ಸ್ಮರಿಸುತ್ತಾ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಕೌರವರನ್ನು ನಿರ್ಮೂಲನೆ ಮಾಡಿ ಧರ್ಮವನ್ನು ಸ್ಥಾಪಿಸಲು ಆ ಭಗವಂತ ಸ್ವತಃ ಭೂಮಿಗೆ ಬಂದು ಲಕ್ಷಗಟ್ಟಲೆ ಜನರೊಂದಿಗೆ 18 ದಿನಗಳ ಕಾಲ ಪಾಂಡವರ ಜೊತೆ ಸೇರಿಕೊಂಡು ಯುದ್ಧ ಮಾಡುತ್ತಾರೆ. ಆ ಯುದ್ಧವೇ ಮಹಾಭಾರತದ ಕುರುಕ್ಷೇತ್ರ ಯುದ್ಧ. ಮಹಾಭಾರತದ ಯುದ್ಧದ ನಂತರ ಪಾಂಡವರು ಹಸ್ತಿನಾಪುರವನ್ನು, ಶ್ರೀಕೃಷ್ಣನು ದ್ವಾರಕವನ್ನು ಆಳ್ವಿಕೆ ನಡೆಸುತ್ತಾರೆ. ಕಾಲ ಕ್ರಮೇಣ ತನ್ನ ಕರ್ಮದ ಫಲವಾಗಿ ಬೇಟೆಗಾರನ ಬಾಣದಿಂದ ಶ್ರೀಕೃಷ್ಣನು ಕ್ರಿಸ್ತಪೂರ್ವ 3102ರಲ್ಲಿ ಮರಣ ಹೊಂದಿದರು. ಆ ದಿನದಿಂದ ಭೂಮಿಯ ಮೇಲೆ ಕಲಿಯುಗ ಪ್ರಾರಂಭವಾಯಿತು. ಅದಾದ ಕೆಲವು ವರ್ಷಗಳ ನಂತರ ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿತು. ಕೆಲವು ವರ್ಷಗಳ ನಂತರ ಪಾಂಡವರು ಒಬ್ಬೊಬ್ಬರಾಗಿ ಸತ್ತು ಹೋಗಿ ಧರ್ಮರಾಯನು ಮಾತ್ರವೇ ಸ್ವರ್ಗವನ್ನು ಸೇರಿಕೊಳ್ಳುತ್ತಾರೆ. ಆದ್ರೆ ಅವರು ಸತ್ತು ಹೋದ ನಂತರ ಪುರಾಣಗಳಲ್ಲಿ ಹೇಳಿದ ಪ್ರಕಾರ ಅವರು ಬಳಸಿದ ಗದೆ, ದಿವ್ಯಾಸ್ತ್ರಗಳು, ಆಯುಧಗಳು ಯಾರಿಗೂ ಸಹ ಸಿಗಲಿಲ್ಲ. ಇದರಲ್ಲಿ ಶ್ರೀಕೃಷ್ಣನ ಸುದರ್ಶನ ಚಕ್ರ, ಅರ್ಜುನನ ಗಾಂಡೀವ, ಬಲಶಾಲಿ ಭೀಮನ ಗದೆ ಅತ್ಯಂತ ಶಕ್ತಿಯುತವಾದ ಆಯುಧಗಳು. ಇವುಗಳು ತುಂಬಾ ಶಕ್ತಿಯುತವಾಗಿರುವುದರಿಂದ ಇವುಗಳು ದುರ್ಮಾರ್ಗಿಗಳ ಕೈಗೆ ಸಿಗಬಾರದು ಎಂದು ಪಾಂಡವರೇ ಇವುಗಳನ್ನು ಕೆಲವು ರಹಸ್ಯ ಪ್ರದೇಶಗಳಲ್ಲಿ ಬಚ್ಚಿಟ್ಟಿದ್ದಾರೆ ಎಂದು ಹೇಳುತ್ತಾರೆ. ನಮ್ಮ ಶಾಸ್ತ್ರವೇತ್ತರು ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೆದಿರುವ ಹರಿಯಾಣದ ಒಂದು ಸ್ಥಳದಲ್ಲಿ 5000 ವರ್ಷಗಳಿಗೂ ಹಳೆಯದಾದ ಕೆಲವು 100 ಅಸ್ಥಿಪಂಜರಗಳು ಮತ್ತು ಕೆಲವು ರಥಗಳನ್ನು ಕಂಡುಹಿಡಿದರು. ಇದರ ಹೊರತಾಗಿ ಸಿಂಧು ಕಣಿವೆ ನಾಗರಿಕತೆ ಹೊರಹೊಮ್ಮಿದ ಪ್ರದೇಶದಲ್ಲಿ ನಿಜವಾಗಿಯೂ ದೊಡ್ಡ ಯುದ್ಧ ನಡೆದಿತ್ತು ಎಂಬುದಕ್ಕೆ ಪುರಾವೆಗಳು ಕೂಡ ದೊರೆತಿವೆ. ಆದರೆ ಈ ಶಕ್ತಿಶಾಲಿ ಆಯುಧಗಳು ಎಲ್ಲಿ ಕೂಡ ಕಂಡು ಬಂದಿಲ್ಲ. ಇನ್ನು ಕೆಲವರು ಹೇಳುವಂತೆ ಇದೆಲ್ಲವೂ ನಿಜವಾಗಿಯೂ ಅಸ್ತಿತ್ವದಲ್ಲಿಲ್ಲ, ಆದ್ರೆ ಈ ಪವರ್ಫುಲ್ ವೆಪನ್ಸ್ ಗಳನ್ನು ಮಾತ್ರ ಪತ್ತೆ ಮಾಡಲಾಗದೆ ಹೋದರು. ಆದ್ದರಿಂದ ಕೆಲವು ಮಂದಿ ಈಗ ನಾವು ಓದುತ್ತಿರುವ ನೋವೆಲ್ಸ್ ನಲ್ಲಿ ಮಹಾಭಾರತ ಒಂದು ಕಲ್ಪಿತ ಕಥೆ ಎಂದು ಹೇಳುತ್ತಿರುತ್ತಾರೆ. ಆದ್ರೆ ಈಗ ಅವರ ಮಾತುಗಳನ್ನು ಉಲ್ಟಾ ಪಲ್ಟಾ ಮಾಡುತ್ತಾ ನಾರ್ತ್ ಇಂಡಿಯಾದಲ್ಲಿ ನಡೆಸಿದ ಒಂದು ಸಂಶೋಧನೆಯಲ್ಲಿ ಸುಮಾರು 30 ಅಡಿ ಉದ್ದದ ಭಾರಿ ಗಾತ್ರದ ಗದೆ ಸಿಕ್ಕಿದೆ. ಇಂಥ ದೊಡ್ಡ ಗದೆಯನ್ನು ನೋಡಿ ಅಲ್ಲಿದ್ದವರು ಎಲ್ಲರೂ ಕೂಡ ಆಶ್ಚರ್ಯಗೊಂಡರು. ಇದರಿಂದ ಕೆಲವು ಸಂಶೋಧನಾಕಾರರು ಮಹಾಭಾರತ ಕಾಲದಲ್ಲಿ ಬಲಶಾಲಿ ಭೀಮನು ಬಳಸಿದ ಗದೆ ಎಂದು ಹೇಳುತ್ತಿದ್ದಾರೆ. ಹೀಗೆ ಕೆಲವು ವರ್ಷಗಳ ನಂತರ ಅಫ್ಘಾನಿಸ್ತಾನದ ಒಂದು ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ನಾವು ಎಂದಿಗೂ ನೋಡಲಾಗದ ಒಂದು ವಸ್ತು ಹೊರಗಡೆ ಬಂದಿದೆ. ಸೈಂಟಿಸ್ಟ್ ಗಳು ಅದನ್ನು ಜಾಗೃತವಾಗಿ ಪರಿಶೀಲನೆ ಮಾಡಿದಾಗ ಅವರಿಗೆ ಮೈಂಡ್ ಬ್ಲಾಂಕ್ ಆಗುವ ನ್ಯೂಸ್ ಒಂದು ಗೊತ್ತಾಯಿತು. ಅದೇನು ಅಂದ್ರೆ ಅವರ ಮುಂದೆ ಇರುವ ಆ ವಸ್ತುವು ಪುರಾಣಗಳಲ್ಲಿ ಹೇಳಿರುವ ಪುಷ್ಪಕ ವಿಮಾನದ ಹೋಲಿಕೆ ಇರುವುದು. ನಂತರ ಈ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಿ ಆಶ್ಚರ್ಯಗೊಂಡಿತು. ಹಾಗೆಯೇ ಗುಜರಾತ್ ನ ಸಮುದ್ರ ಭಾಗದಲ್ಲಿರುವ ದ್ವಾರಕೆಯನ್ನು ಪರಿಶೀಲನೆ ಮಾಡಿದ ಕೆಲವು ಸೈಂಟಿಸ್ಟ್ ಗಳಿಗೆ ಶ್ರೀಕೃಷ್ಣನ್ಗೆ ಸಂಬಂಧಪಟ್ಟ ಸುದರ್ಶನ ಚಕ್ರದ ಕೆಲವು ಅವಶೇಷಗಳು ಸಿಕ್ಕಿದ್ದಾವೆ ಎಂದು, ಅತಿ ಬೇಗನೆ ಅದು ಬೆಳಕಿಗೆ ಬರಲಿದೆ ಎಂದು ಮಾಹಿತಿಯನ್ನು ಹೊರಹಾಕಿದೆ. ಅದೇ ರೀತಿ ಕಾಶಿಯ ಗಂಗಾ ನದಿಯ ತೀರದಲ್ಲಿ ಒಂದು ಪುರಾತನವಾದ ದೊಡ್ಡ ಬಿಲ್ಲು ಸಿಕ್ಕಿದೆ. ಅದರ ಮೇಲಿರುವ ಗುರುತುಗಳನ್ನು ಮತ್ತು ಅದು ಇರುವ ರೀತಿಯನ್ನು ನೋಡಿ ಅದು ಅರ್ಜುನನ ವರುಣ ದೇವನಿಂದ ವರವನ್ನು ಪಡೆದಿರುವ ಕುರುಕ್ಷೇತ್ರ ಯುದ್ಧದ ನಂತರ ಗಂಗಾ ನದಿಯಲ್ಲಿ ಬಚ್ಚಿಟ್ಟಿರುವ ಗಾಂಡೀವ ಎಂದು ನಂಬುತ್ತಿದ್ದಾರೆ. ಆದ್ದರಿಂದ ಅವರು ಆ ಗಾಂಡೀವಕ್ಕೆ ದೇವಾಲಯವನ್ನ ಕಟ್ಟಿ ನಿತ್ಯವೂ ಪೂಜಿಸುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಮಹಾಭಾರತಕ್ಕೆ ಸಂಬಂಧಪಟ್ಟ ಅನೇಕ ವಸ್ತುಗಳು, ಆಯುಧಗಳು, ಆಧಾರಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿದ್ದಾವೆ. ಇವೆಲ್ಲವನ್ನು ಗಮನಿಸುತ್ತಿರುವ ಜನರಿಗೆ, ಪಂಡಿತರಿಗೆ, ಸ್ವಾಮೀಜಿಗಳಿಗೆ ಯಾವುದೋ ದೊಡ್ಡ ಆಘಾತವಾಗಲಿದೆ ಎಂದು ಸಂದೇಹ ಬರುತ್ತಿದೆ. ಆ ಸಂದೇಹಕ್ಕೆ ಉತ್ತರವಾಗಿ ಮಹಾಕುಂಭಮೇಳ ನಡೆಯುವ ಸಮಯದಲ್ಲಿ ಕಾಶಿಯ ಹತ್ತಿರದಲ್ಲಿರುವ ಒಂದು ಶಿವಲಿಂಗಕ್ಕೆ ಪ್ರತಿದಿನ ಪೂಜೆ ಮಾಡಿ ಯಾರಿಗೂ ಕಾಣದಂತೆ ಹೋಗುವ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಾಯಿತು. ಆತನನ್ನು ನೋಡಿದ ಕೆಲವು ಮಂದಿ ಆತನು ವಯಸ್ಸಾದ ವ್ಯಕ್ತಿ, ಆತನ ಶರೀರದ ಮೇಲೆ ತುಂಬಾ ಗಾಯಗಳಾಗಿದ್ದು ತುಂಬಾ ದಾರುಣವಾದ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು ಹೇಳುತ್ತಾರೆ. ಇದರಿಂದ ಎಲ್ಲರೂ ಕೂಡ ಒಂದೇ ಸಾರಿಗೆ ಆಶ್ಚರ್ಯರಾಗಿ ಆತನು ಬೇರೆ ಯಾರು ಅಲ್ಲ, ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಟ ಮಾಡಿ ಆತನ ಪಾಪದ ಫಲವಾಗಿ
ಫಲವಾಗಿ ಶ್ರೀಕೃಷ್ಣನಿಂದ ಶಾಪವನ್ನು ಪಡೆದ ಅಶ್ವತ್ಥಾಮ ಎಂದು ಹೇಳುತ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಅಜ್ಞಾತವಾಸದಲ್ಲಿರುವ ಅಶ್ವತ್ಥಾಮ ಈಗ ಇದ್ದಕ್ಕಿದ್ದ ಹಾಗೆ ಏಕೆ ಹೊರಬಂದ ಎಂದು ಎಲ್ಲರೂ ಗೊಂದಲಕ್ಕೊಳಗಾಗಿದ್ದಾರೆ. ಇದರಿಂದ ಭೂಮಿಗೆ ಯಾವುದು ದೊಡ್ಡ ಆಪತ್ತು ಬರುತ್ತಿದೆ ಎಂದು ಎಲ್ಲರೂ ಭಯ ಬೀಳುತ್ತಿದ್ದಾರೆ. ಇದರ ಸಂಕೇತವಾಗಿ ಪ್ರಪಂಚದಾದ್ಯಂತ ಹಲವು ಪ್ರದೇಶಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಮೆಗಳು ಮತ್ತು ಮೀನುಗಳು ಇದ್ದಕ್ಕಿದ್ದಂತೆ ಸಮುದ್ರ ತೀರಕ್ಕೆ ಕೊಚ್ಚಿಕೊಂಡು ಬರುತ್ತಿದ್ದಾವೆ. ಇದು ಮಾತ್ರವಲ್ಲದೆ ಸಮುದ್ರ ಪಾತಾಳದಲ್ಲಿ ಅಡಗಿಕೊಂಡಿರುವ ಓವರ್ ಫಿಶ್ ಕೂಡ ಸಮುದ್ರ ತೀರಕ್ಕೆ ಕೊಚ್ಚಿಕೊಂಡು ಬರುತ್ತಿದೆ. ಸಾಮಾನ್ಯವಾಗಿ ಈ ಮೀನು ಹೊರಗಡೆ ಬಂದ ಪ್ರತಿ ಸಾರಿಯೂ ಭೂಮಿಯ ಮೇಲೆ ಭೂಕಂಪವಾಗಲಿ ಚಂಡಮಾರುತವಾಗಲಿ ಯಾವುದೋ ಒಂದು ನಡೆಯುತ್ತಲೇ ಇರುತ್ತದೆ. ಆದ್ರೆ ಈ ಸಾರಿ ಮಾತ್ರ ಸುನಾಮಿಯ ಬದಲಾಗಿ ಲೇವಿಯಾತನ್ ಬರುತ್ತಿದೆ ಎಂದು ಹೇಳುತ್ತಿದ್ದಾರೆ. ಲೇವಿಯಾತನ್ ಎಂದರೆ ದೇವರಿಂದ ಸೃಷ್ಟಿಯಾಗಿರುವ ಆ ದೇವರನ್ನೇ ಎದುರಿಸಿರುವ ಒಂದು ರಾಕ್ಷಸ ಸರ್ಪ. ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ಲೇವಿಯಾತನ್ ಮತ್ತು ಇನ್ನು ಕೆಲವು ಕ್ರೂರ ಸರ್ಪಗಳನ್ನು ಕೂಡ ಸೃಷ್ಟಿ ಮಾಡಿದರು. ಇದು ಸುಮಾರು 800 ಕಿಲೋಮೀಟರ್ ಅಷ್ಟು ಉದ್ದವಿದ್ದು ತನ್ನ ಬಾಯಿಯಿಂದಲೇ ಸೂರ್ಯನ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯುವ ಶಕ್ತಿಯನ್ನು ಹೊಂದಿದ್ದಾವೆ. ಇವುಗಳು ಬಾಯಿಂದ ಬೆಂಕಿಯ ಉಂಡೆಯನ್ನು ಚಿಮ್ಮುತ್ತಾ ಪ್ರಪಂಚವನ್ನು ನಾಶ ಮಾಡಬೇಕೆಂದು ಆ ದೇವರನ್ನೇ ಎದುರಿಸಿದ್ದಾವೆ. ಆದ್ದರಿಂದಲೇ ದೇವರು ಹೆಣ್ಣು ಸರ್ಪವನ್ನ ಕೊಂದರು. ಆದ್ರೆ ಲೇವಿಯಾತನ್ ಮಾತ್ರ ತಪ್ಪಿಸಿಕೊಂಡು ಸಮುದ್ರದ ಆಳದಲ್ಲಿ ಅಡಗಿಕೊಂಡು ಜಗತ್ತನ್ನು ನಾಶ ಮಾಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ. ಈಗ ಪ್ರಸ್ತುತವಾಗಿ ಸಮುದ್ರ ತೀರದಲ್ಲಿ ದಿನದಿನಕ್ಕೂ ನಡೆಯುತ್ತಿರುವ ಬದಲಾವಣೆಗಳನ್ನ ನೋಡಿದರೆ ಈ ರಾಕ್ಷಸನು ನಿಜವಾಗಿಯೂ ನಿದ್ರೆಯಿಂದ ಎದ್ದಿದ್ದಾನೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಇನ್ನು ಕೆಲವು ಮಂದಿ ಲೇವಿಯಾತನ್ ನಮ್ಮ ಕಣ್ಣಿಗೆ ಕಾಣಿಸಿತು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಗೂಗಲ್ ಮ್ಯಾಪ್ ನಲ್ಲಿ ಕೂಡ ಒಂದು ಪ್ರದೇಶದಲ್ಲಿ ಈ ಲೇವಿಯಾತನ್ ಮುಖದ ಹಾಗೆ ಕಾಣಿಸುತ್ತಿರುವುದರಿಂದ ಇದು ಇಲ್ಲಿಯೇ ಇದೆ, ಇನ್ನು ಕೆಲವು ವರ್ಷಗಳಲ್ಲಿ ಅದು ಹೊರಗಡೆ ಬರಲಿದೆ ಎಂದು ಎಲ್ಲರೂ ದಿಗ್ಭ್ರಾಂತಿಗೊಳ್ಳುತ್ತಿದ್ದಾರೆ. ಹೀಗೆ ಇದ್ದಕ್ಕಿದ್ದ ಹಾಗೆ ಲೇವಿಯಾತನ್ ಎಂಬ ರಾಕ್ಷಸ ಕಣ್ಣಿಗೆ ಕಾಣುವುದು, ಮಹಾಭಾರತ ಕಾಲದ ಆಯುಧಗಳು ಬೆಳಕಿಗೆ ಬಂದು ಅಶ್ವತ್ಥಾಮನ ಗುರುತುಗಳು ಕಾಣಿಸಿಕೊಂಡಿರುವುದರಿಂದ ಈ ಲೇವಿಯಾತನೇ ಕಲಿ ಎಂದು ಪುರಾಣಗಳಲ್ಲಿ ಹೇಳಿದಂತೆ ಭೂಮಿ ಮೇಲೆ ಪಾಪ ಹೆಚ್ಚಾದಂತೆ ಆ ಶ್ರೀ ಮಹಾವಿಷ್ಣುವು ಶ್ರೀರಾಮನಾಗಿ, ಶ್ರೀ ಕೃಷ್ಣನಾಗಿ, ನರಸಿಂಹನಾಗಿ ಒಟ್ಟು 9 ಅವತಾರಗಳನ್ನು ಎತ್ತಿ ಯಾವುದೇ ಅನುಮಾನವಿಲ್ಲದೆ 10ನೇ ಅವತಾರವಾಗಿ ಕಲ್ಕಿ ರೂಪದಲ್ಲಿ ಬರುತ್ತಿದ್ದಾನೆ ಎಂದು ಎಲ್ಲರೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ರೀತಿ ಕಲ್ಕಿ ಪುರಾಣದ ಪ್ರಕಾರ ಭಗವಂತನು ಕಲ್ಕಿ ರೂಪದಲ್ಲಿ ಭೂಮಿಗೆ ಬರುವುದಕ್ಕೆ ಇನ್ನು ಕೆಲವು ವರ್ಷಗಳು ದೂರವಿದ್ದರೂ ಭೂಮಿ ಮೇಲೆ ನಡೆಯುತ್ತಿರುವ ಪಾಪಗಳಿಗೆ ಕಲ್ಕಿ ಅತಿ ಬೇಗನೆ ಭೂಮಿ ಮೇಲೆ ಜನಿಸಿ ಭೂಮಿ ಮೇಲೆ ಒಂಟಿಯಾಗಿ ತಿರುಗಾಡುತ್ತಿದ್ದಾರೆ ಎಂದು ಲೇವಿಯಾತನ್ ಭೂಮಿಯ ಮೇಲೆ ಬಂದ ತಕ್ಷಣ ಕಲ್ಕಿ ಅರ್ಜುನನ ಗಾಂಡೀವ ಶ್ರೀಕೃಷ್ಣನ ಸುದರ್ಶನ ಚಕ್ರದೊಂದಿಗೆ ಅದನ್ನು ಸಂಹಾರ ಮಾಡಿ ಸತ್ಯಯುಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಕೆಲವು ಪಂಡಿತರ ನಂಬಿಕೆಯಾಗಿದೆ. ಆದರೆ ಇದು ಯಾವುದಕ್ಕೂ ಭಯ ಬೀಳುವಂತಿಲ್ಲ. ಇದು ಕೇವಲ ಗಾಳಿ ಮಾತು. ಸಮುದ್ರ ತೀರದಲ್ಲಿ ಈ ರೀತಿಯ ಘಟನೆಗಳು ಆಗಾಗ ನಡೆಯುತ್ತಿರುತ್ತವೆ ಎಂದು ಆನ್ಲೈನ್ ನಲ್ಲಿ ಕಾಣಿಸಿಕೊಂಡಿರುವ ಫೋಟೋ ಭಾರಿ ಗಾತ್ರದ ತಿಮಿಂಗಲವೆಂದು ರಿಸರ್ಚ್ ನಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಗೂಗಲ್ ಮ್ಯಾಪ್ ನಲ್ಲಿ ಸಮುದ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಯಾವುದೇ ರೀತಿಯ ರಾಕ್ಷಸ ಅಲ್ಲ, ಅದು ಮುಖದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಐರ್ಲೆಂಡ್ ಎಂದು ಹೇಳುತ್ತಿದ್ದಾರೆ. ಪ್ರಪಂಚ ವ್ಯಾಪ್ತಿಯಾಗಿ ಸಿಕ್ಕಿರುವ ಆಯುಧಗಳು ಮತ್ತು ವಸ್ತುಗಳು ಕೂಡ ಸಂಶೋಧನೆಯ ಸಮಯದಲ್ಲಿ ಯಾವಾಗಲೂ ಸಿಗುವಂತಹ ವಸ್ತುಗಳೇ. ಅವುಗಳನ್ನು ಮಹಾಭಾರತಕ್ಕೆ ಲಿಂಕ್ ಮಾಡಿ ಜನರನ್ನು ಭಯ ಬೀಳಿಸಬೇಡಿ ಎಂದು ಅವರು ಎಲ್ಲರನ್ನು ಎಚ್ಚರಿಸಿದ್ದಾರೆ. 2012ರಲ್ಲಿ ಕೂಡ ಪ್ರಪಂಚವು ನಾಶವಾಗುತ್ತದೆ ಎಂದು ಎಲ್ಲರನ್ನು ಭಯ ಬೀಳಿಸಿದ್ದರು. ಇದು ಕೂಡ ಅದೇ ರೀತಿ ಎಂದು ಎಲ್ಲರನ್ನು ಎಚ್ಚರಿಸುತ್ತಿದ್ದಾರೆ. ನೀವು ಹೇಳಿದಂತೆ ಇವೆಲ್ಲವೂ ಸಾಮಾನ್ಯವಾಗಿ ನಡೆದಿರಬಹುದು, ಅಥವಾ ಲೇವಿಯಾತನ್ ಇದೆ ಎಂದು ಹೇಳಿದರೆ ಜನರು ಭಯ ಬೀಳುತ್ತಾರೆ ಎಂದು ಮರೆಮಾಚುತ್ತಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ನಂತರ ನಿಜವಾಗಿಯೂ ಕಲ್ಕಿ ಬರುತ್ತಾನೆ ಎಂದು ನಿಮಗೆ ಅನಿಸಿದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.